100% ಮುಸ್ಲಿಂ ಮತದಾರರಿರುವ ಒಂದು ಕ್ಷೇತ್ರದಲ್ಲಿ ಹಿಂದೂ ಅಭ್ಯರ್ಥಿ ಗೆದ್ದಿದ್ದಾರೆ ಎಂದರೆ ಅದು ಸಾಮಾನ್ಯ ಸಂಗತಿಯಲ್ಲ. ಇದು ಚುನಾವಣೆ ಗೆಲುವಿಗಿಂತಲೂ ತುಂಬಾ ದೊಡ್ಡ ಸಂಗತಿಯಾಗಿದೆ. ಹೌದು, ದೇಶಾದ್ಯಂತ ಈ ಘಟನೆ ವೈರಲ್ ಕೂಡ ಆಗಿದ್ದು ಸಾಮರಸ್ಯದ ಸ್ಟೋರಿಗೆ ಭಾರಿ ರೆಸ್ಪಾನ್ಸ್ ಕೂಡ ಕೇಳಿ ಬರ್ತಾ ಇದೆ. ಈ ಘಟನೆ ಬಗ್ಗೆ ಕೇಳಿದ ಜನ ಇದು ಚುನಾವಣೆ ಗೆಲುವಲ್ಲ, ಸಾಮರಸ್ಯದ ಗೆಲುವು ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗುಜರಾತ್ ಸ್ಥಳೀಯ ಸಂಸ್ಥೆ ಚುನಾವಣೆಯ ಫಲಿತಾಂಶವು ಈಗ ಕೋಮು ಸೌಹಾರ್ದ ಮತ್ತು ಎಲ್ಲರನ್ನು ಒಳಗೊಳ್ಳುವಂತ ಒಗ್ಗಟ್ಟಿನ ರಾಜಕೀಯದ ಬಲವಾದ ಸಂದೇಶವನ್ನ ದೇಶಾದ್ಯಂತ ತಲುಪುವಂತೆ ಮಾಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸ್ವತಂತ್ರ ಹಿಂದೂ ಮಹಿಳಾ ಅಭ್ಯರ್ಥಿ ಅಪೇಕ್ಷಾ ಬೆನ್ ನೈನೇಶ್ ಬಾಯ್ ಸೋನಿ ವಾರ್ಡ್ ಸಂಖ್ಯೆ 7ರಿಂದ ಗೆಲುವು ಸಾಧಿಸಿದ್ರು. ಅಲ್ಲಿ ಜನಸಂಖ್ಯೆಯ 100% ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ. ಇನ್ನು ಸಾಮಾನ್ಯವಾಗಿ ಮುಸ್ಲಿಂ ಮೆಜಾರಿಟಿ ಅಥವಾ ಹಿಂದೂ ಮೆಜಾರಿಟಿ ಮತದಾರರು ಇರುವಲ್ಲಿ ಆಯಾ ಧರ್ಮದ ಅಭ್ಯರ್ಥಿಗಳೇ ಗೆಲ್ಲೋದು ಕಾಮನ್. ಇದೆಲ್ಲವನ್ನ ಈ ಒಂದು ಗೆಲುವು ಮೀರಿ ನಿಂತಿದೆ. ಇನ್ನು ಅಲ್ಲಿ ಸಾರ್ವಜನಿಕರು ಧಾರ್ಮಿಕ ಅಥವಾ ಜಾತಿ ಆಧಾರಿತ ಅಂಶಗಳನ್ನ ಮೀರಿ ಮುಂದೆ ಸಾಗಲು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಕೂಡ ಆಗಿದೆ. ಇನ್ನು ಧರ್ಮದ ಹೆಸರಿನಲ್ಲಿ ವಿಭಜನೆಗಳಿಗಿಂತ ಅರ್ಹತೆ ಮತ್ತು ಸ್ಥಳೀಯ ನಂಬಿಕೆಗೆ ಆದ್ಯತೆ ನೀಡಿದ ಜನರ ಆಯ್ಕೆಯು ಈ ಗೆಲುವಿನಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಇನ್ನು ರಾಜಕೀಯ ವೀಕ್ಷಕರು ಈ ಗೋಧ್ರಾ ಮಾದರಿ ಮತದಾನ ಸಾಮಾಜಿಕ ಒಗ್ಗಟ್ಟಿನತ್ತ ಸಾಗುತ್ತಿರುವ ಬದಲಾವಣೆಯ ಮೊದಲ ಹೆಜ್ಜೆ ಅಂತ ಕೊಂಡಾಡಿದ್ದಾರೆ.